ಸರ್ ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಜ್ಯೋತಿ ರಮೇಶ್ ಅಂತ. ನಾನು ಹೋದ ವರ್ಷ 7ನೇ ತಾರೀಕು ಏಪ್ರಿಲ್ 2024ರಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಕಡೆ ಪಾಸ್ ಆಗ್ತಾ ಇದ್ದೆ. ನಿಮ್ಮ ಪ್ರೋಗ್ರಾಮ್ ಇತ್ತು. ಆ್ಯಕ್ಚುಲಿ ನನಗೆ ಅಷ್ಟು ಗೊತ್ತಿರಲಿಲ್ಲ, ಆದರೂ ಬಂದೆ ನಾನು. ಅದು ಮ್ಯೂಸಿಕ್ ಡೈರೆಕ್ಟರ್ ಸಿ ರಾಮಚಂದ್ರ ಅವ್ರ ಬಗ್ಗೆ. ಭಾಳ ಚೆನ್ನಾಗಿತ್ತು ಸರ್. ಐ ಎಂಜಾಯ್ಡ್ ಇಟ್. ಅಂದರೆ ನಿಮ್ಮ ಪ್ರೆಸೆಂಟೇಷನ್ನು, ದ ವೇ ಯು ಟುಕ್ ಅಸ್, ಇಟ್ ವಾಸ್ ವೆರಿ ನೈಸ್. ಇನ್ಫ್ಯಾಕ್ಟ್ ಅವತ್ತು ಹಾಲ್ ತುಂಬೋಗಿತ್ತು. ಆಮೇಲೆ ಎಲ್ಲ ಆಡಿಯನ್ಸ್ ಎಲ್ಲ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟಿದ್ರು. ಹೌದು, ನನಗೂ ಆಶ್ಚರ್ಯ ಆಯಿತು. ನಾನು ಅಂದ್ಕೊಂಡಿದ್ದೆ ಇಷ್ಟು ಸಕ್ಸಸ್ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಭಾಳ ಒಳ್ಳೆ ರೆಸ್ಪಾನ್ಸ್ ಬಂತು. ಅವತ್ತು ಕೆಲವೊಂದು ವಿಡಿಯೋನೂ ಮಾಡಿದೆ. ಆ ವಿಡಿಯೋದೊಂದು ತುಣುಕು ಕೂಡ ಇವಾಗ ನೋಡಿ ಬೇಕಾರೆ ಅದನ್ನು ಇದೆ. ಅವತ್ತೇನಾಯಿತು ಅಂತ ಆ ತುಣುಕಲ್ಲಿ ತೋರಿಸ್ತೀನಿ. Madam, I think it's appropriate right now to give a standing applause to this lady. Yes, of course. ಅತ್ಯಂತ ಅಪೂರ್ವವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಭಾಗಿಗಳಾಗಿದ್ದೇವೆ ಅನ್ನೋದೇ ನಮ್ಮ ಧನ್ಯತೆಗೆ ಕಾರಣವಾಗಿದೆ ಅಂದ್ಕೊಳ್ತೇನೆ ನಾನು. ತುಂಬ ವಿಶಿಷ್ಟವಾದ ಕಾರ್ಯಕ್ರಮ. The Indian Institute of World Culture is grateful to Sri Narahari Rao for giving us this wonderful opportunity of going back, decades back, and the vintage flavor of music. It is something ethereal, I should say. It's otherworldly. ತಾವೆಲ್ಲ ಗಮನಿಸಿರೋ ಹಾಗೆ ಗೊತ್ತಾಗುತ್ತೆ ಆ ಸಂಗೀತದಲ್ಲಿ ಎಷ್ಟು ಶುದ್ಧತೆ ಇದೆ ಅಂತ, ಎಷ್ಟು ಸರಳತೆ ಇದೆ ಅಂತ, ಎಷ್ಟು ಸಹಜತೆ ಇದೆ ಅಂತ, ಎಷ್ಟು ನೇರ ಹೃದಯ ಸ್ಪರ್ಶಿತನ ಇದೆ ಅದರೊಳಗೆ ಅಂತ. ಆ ಕಾಲವೇ ಬೇರೆ. ತೇಹಿನೋ ದಿವಸಾಗತಾಹ ಅಂತ ಒಂದು ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತೀವಿ, ಆ ದಿನಗಳು ಹೋದವಲ್ಲ ಅಂತ. ಆದರೆ ಅದು ಮತ್ತೆ ಮತ್ತೆ ಬರುವ ಹಾಗೆ ನಮ್ಮ ನರಹರಿ ರಾಯರು ಮಾಡಿದ್ದಾರೆ ನಮಗೆ. ಅದನ್ನು ನಾವು ಮರೆಯದಂತೆ ಇಟ್ಕೊಂಡಿದ್ದಾರೆ. ಅದನ್ನು ಮರಿಬಾರ್ದಲ್ವಾ? ಅಂಥ ಒಂದು ಕೊಡುಗೆ. ಸಿ ರಾಮಚಂದ್ರ ಅವರು ಶ್ರೀರಾಮಚಂದ್ರನಷ್ಟೇ ಜನಪ್ರಿಯರಾಗಿದ್ದನ್ನು ಅವರು ನಮಗೆ ಬಹಳ ಸಿಹಿ ರಾಮಚಂದ್ರ ಅವರು ಅಂತ ಆ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ನಾನು ಸಿ ಇಂದಾಗಲೆಲ್ಲ ಸಿಹಿ ಸಿಹಿ ಅಂತ ಬರ್ತಾ ಇತ್ತು, ಮತ್ತು ಶ್ರೀ ಅಂತ ಬರ್ತಾ ಇತ್ತು. ಅದು ಒಂದು ಸುವರ್ಣ ಯುಗ. ಆಮೇಲೆ ನಾವು ತುಂಬ ಡಿಮಾಂಡ್ ಆಯಿತು ಬೇರೇನೂ ಮಾಡಿ ಅಂತ. ನಿಮಗೆ ಜ್ಞಾಪಕ ಇರಬೇಕು, ಜನ ಎಲ್ಲ ಎಸ್ ಡಿ ಬರ್ಮನ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಎಸ್ ಡಿ ಬರ್ಮನ್ ಮಾಡಿದ್ವಿ. ಎಸ್ ಡಿ ಬರ್ಮನ್ ಮಾಡಿದ್ಮೇಲೆ ಸುಮ್ಮನೆ ಇರಲಿಲ್ಲ, ಜನ ತಿರ್ಗಾ ಶುರು ಮಾಡಿದ್ರು. ನೌಶಾದ್ ಮಾಡಿ ಸರ್ ಅಂದರು. ಆಮೇಲೆ ನೌಶಾದ್ದೂ ಮಾಡಿದ್ವಿ. ನೌಶಾದ್ ಮಾಡಿದ್ಮೇಲೆ ನಾನು ಹೇಳಿದೆ ಪುಟ್ಟಣ್ಣದು ಮಾಡಿದ್ದೀನಿ ಅಂತ. ಎಲ್ಲರೂ ಚಪ್ಪಾಳೆ ಹೊಡೆದ್ಬಿಟ್ಟು, ಸರ್ ಪುಟ್ಟಣ್ಣದು ನೋಡಲೇಬೇಕು, ನೀವು ಯಾವಾಗ ಮಾಡ್ತೀರಾ, ಬೇಗ ಮಾಡಿಬಿಡಿ ಅಂತ. ಆಮೇಲೆ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ನವರು ಬೇಗ ಮಾಡೋಣ ಸರ್ ಅಂದ್ಬಿಟ್ಟು ಅದನ್ನು ಮಾಡಿಸಿದ್ರು. ಅವತ್ತು ತುಂಬ ಏನಾಯಿತು ಅಂದರೆ ಭಾಳ ಜನ ಬಂದುಬಿಟ್ಟು ಎಷ್ಟೋ ಜನಕ್ಕೆ ಜಾಗ ಸಿಕ್ಕಲೇ ಇಲ್ಲ. ಬಟ್ ಚೆನ್ನಾಗಾಯಿತು, ಪ್ರೋಗ್ರಾಮ್ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ತಿರ್ಗಾ ಡಿಮಾಂಡ್ ಬಂತು, ಶಂಕರ್ ಜಯಕಿಶನ್ ಮಾಡಿದ್ವಿ. ಆ ಶಂಕರ್ ಜಯಕಿಶನ್ ಮಾಡಿದ ಮೇಲೆ ಈಗ ಇನ್ನು 2 ರೆಡಿಯಾಗಿದೆ. ಒಂದು 5 ಜನ ಮ್ಯೂಸಿಕ್ ಡೈರೆಕ್ಟರ್ಸ್ದು, ಇನ್ನೊಂದು 22 ಜನ ಫರ್ಗಾಟನ್ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂತ ಮಾಡಿದ್ದೀವಿ. ಅದನ್ನು ಇವಾಗ ಅಕ್ಟೋಬರು ನವಂಬರಲ್ಲಿ ನಡೆಸ್ಕೊಡ್ಬೇಕು, ಅದನ್ನು ಪ್ರೆಸೆಂಟೇಷನ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದಕ್ಕೆ ಡೇಟ್ ಸಿಕ್ಕಿದ್ರೆ ಅನೌನ್ಸ್ ಮಾಡ್ತೀವಿ. ನಾನು ಸಾಮಾನ್ಯ ಯಾವುದು ಮಿಸ್ ಮಾಡಲ್ಲ ಸರ್, ಕಾಯ್ತಾ ಇರ್ತೀವಿ ನಿಮ್ಮ ಕಾರ್ಯಕ್ರಮಗಳಿಗೆ. ಅಲ್ಲ, ನನಗೇನು ಅಂದರೆ ಆಶ್ಚರ್ಯ, ಈ ಹಾಡುಗಳೆಲ್ಲ ವಿವಿಧ ಭಾರತಿಲಿ ಬರುತ್ತೆ. ಆಮೇಲೆ 2-3 ಸಾರಿ ದಿನಕ್ಕೆ ದೂರದರ್ಶನಲ್ಲಿ ಬರುತ್ತೆ, ರೇಡಿಯೋಲಿ ಬರುತ್ತೆ. ಆದ್ರೂ ನಾನು ಅಂದ್ಕೊಂಡಿದ್ದೆ ಇದೆಲ್ಲ ಕೇಳ್ತಾರೆ, ಯಾರು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಷ್ಟೊಂದು ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ.
ಅಂದರೆ ನಾನು ತುಂಬ ರಿಸರ್ಚ್ ಮಾಡಿದ್ದೀನಿ ಇದನ್ನು ಮಾಡೋದಕ್ಕೆ. ಒಬ್ಬೊಬ್ಬರದ್ದು ತುಂಬ ರಿಸರ್ಚ್ ಮಾಡಿ ಸುಮಾರು ಒಂದು 5,000 ಹಾಡುಗಳನ್ನ ನಾನು ಡೌನ್ಲೋಡ್ ಮಾಡಿದ್ದೀನಿ. ಮತ್ತು ಅದನ್ನು ಬೋತ್ MP3ನಲ್ಲಿ ಮತ್ತು MP4ಅಲ್ಲಿ ಕೂಡ ಮಾಡಿಟ್ಟಿದ್ದೇನೆ. ಅದೆಲ್ಲ ಬೇಕಾದಷ್ಟು ಫೈಲ್ಸ್ ಇದೆ, ಬೇಕಾದ್ರೆ ಯಾರಿಗಾದ್ರು ಕಾಪಿ ಮಾಡಿಕೊಡು ಅಂದರೆ ಮಾಡಿಕೊಡ್ತೀನಿ. ಅಷ್ಟೊಂದು ಮೆಟೀರಿಯಲ್ಸ್ ನನ್ನ ಹತ್ರ ಸಂಗೀತದ ಬಗ್ಗೆ ಇದೆ. ಅದು ಏನು ಅಂದರೆ ಇಂಡಿಯನ್ ಫಿಲ್ಮ್ ಹಿಂದಿ ಮ್ಯೂಸಿಕಲ್ಲಿ 1940ರ ದಶಕ, 50ರ ದಶಕ ಮತ್ತು 60ರ ದಶಕದಲ್ಲಿ ಗೋಲ್ಡನ್ ಏಜ್ ಆಫ್ ಇಂಡಿಯನ್ ಸಿನಿಮಾ ಅಂತ ಕರೀತಾರೆ. ಆವಾಗ ಬಂದಿದ್ದಿದೆಲ್ಲ ನಿಮಗೆ ಗೊತ್ತಿರಬೇಕು. ನಾನು ತೋರಿಸ್ದಾಗೆ ತುಂಬ ಒಳ್ಳೊಳ್ಳೆ ಮ್ಯೂಸಿಕ್ ಡೈರೆಕ್ಟರ್ಸು, ಸಾಹಿತ್ಯ ಬರೆಯೋರು, ಆಮೇಲೆ ಹಾಡೋರು, ಇವರೆಲ್ಲ ತುಂಬ ಭಾಳ ಪ್ರಸಿದ್ಧಿಯಾಗಿ ಈಗಲೂ ಕೂಡ ಎಷ್ಟೋ ಜನ ಯಂಗ್ಸ್ಟರ್ಸು ಆ ಸಿನಿಮಾ ನೋಡಿಲ್ಲದೆ ಇದ್ದರೂ ಕೂಡ ಆ ಹಾಡುಗಳು ಕೇಳಿ ಆನಂದ ಪಡ್ತಾರೆ. ಇದು ಅದರದ್ದು ಒಂದು ಸೌಭಾಗ್ಯನೇ ನಾವು ಅದನ್ನು ಕೇಳೋದು. ನಾವು ಕೇಳಿರ್ತೀವಿ ಸರ್, ವಿವಿಧ ಭಾರತಿಲಿ ನೀವು ಹೇಳ್ದಂಗೆ ಎಲ್ಲ ಕೇಳಿರ್ತೀವಿ. ಆದರೆ ನಿಮ್ಮ ಸ್ಟೈಲು ಒಂಥರ ವಿಭಿನ್ನವಾಗಿರುತ್ತೆ. ಆಮೇಲೆ ನಮ್ಮ ಜೊತೆ ಸಂವಾದ ಮಾಡ್ತೀರ ನೀವು. ಸುಮ್ಮನೆ ಅದನ್ನು ತೋರಿಸಿ ಅದೇನೋ ನಿಮಗನ್ಸಿದ್ದು ಮಾತ್ರ ಹೇಳ್ತಾರಲ್ಲ, ಮಧ್ಯದಲ್ಲಿ ಏನಂದರೆ ಭಾಷಣ ಥರ ಇರೋದಿಲ್ಲ. ಒಂಥರ ನೀವು ನಗಿಸ್ತೀರಾ, ಆಡಿಯನ್ಸಲ್ಲಿ ನಗೆ ಹೊನ್ನೋದಿರುತ್ತೆ, ಮತ್ತು ಏನೋ ನಾವು ಮೆಲುಕು ಹಾಕ್ತೀವಿ ನಿಮ್ಮ ಜೊತೆನೆ. ಅದು ತುಂಬ ಚೆನ್ನಾಗಿರುತ್ತೆ, ಅದು ತುಂಬ ಆಕರ್ಷಕವಾಗಿರುತ್ತೆ. ಹೌದು. ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಭಾಳ ಇನ್ಫಾರ್ಮಲ್ಲಾಗಿ ಯಾರ ಜೊತೆಲೋ ಮಾತಾಡ್ತಾ ಇರೋ ಹಾಗೆ ಮತ್ತು ವಿಚಾರ ವಿನಿಮಯ ಮಾಡಿಕೊಂಡು ಹಂಚ್ಕೊಂಬೋ ಹಾಗೆ ಮಾತಾಡ್ತೀನಿ. ಅದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಬಂದು ಹೇಳ್ತಾರೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮ್ಮದು ಕೇಳೋಕ್ಕೆ ಅಂತ. ಅದು ನಂಗೆ ಮುಂಚೆಯಿಂದನೂ ಅದು ಅಭ್ಯಾಸ. ಇದು ಹೇಳಬೇಕಾದ್ರೆ ತುಂಬ ಅದು ವಿಷಯಗಳು ಒಂದೊಂದೇ ಹೊಳೆಯುತ್ತೆ. ಆ ಹೊಳೆದಾಗ ಅದನ್ನು ಹೇಳಿದ್ರೆ ಅದು ತುಂಬ ಮೆಚ್ಕೋತಾರೆ. ಒಂದೊಂದು ಹಾಡಿಗೂ ಯಾವ ರಾಗ, ಯಾತಕ್ಕೆ ಮಾಡಿದ್ರು, ಯಾರು ಹಾಡು ಬರೆದ್ರು, ಯಾವ ಸಾಹಿತ್ಯ ಬರೆದ್ರು, ಎಲ್ಲಿ ಉಪಯೋಗಿಸಿದ್ರು, ಇದೆಲ್ಲ ಅದು ಹೇಳ್ತಾ ಇದ್ದರೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದರಿಂದ ಆ ಪ್ರೋಗ್ರಾಮ್ ಸಕ್ಸಸ್ ಆಯಿತು ಅಂತ ನಾನು ಅನ್ಕೋತೀನಿ. ಹೌದು ಸರ್, ಖಂಡಿತ. ಯಾಕೆಂದರೆ ರೀಸೆಂಟಾಗಿ ಮಾಯಾ ಬಜಾರ್ ಬಗ್ಗೆ ಆಯ್ತಲ್ಲ ಇಲ್ಲಿ ಪುರವಂಕರ ಅಡಿಯಲ್ಲಿ, ಆವಾಗಲೂ ನಾನು ಬಂದು ಕೂತ್ಕೊಂಡಿದ್ದೆ. ನಾನು ತುಂಬಾ ಚೆನ್ನಾಗಿತ್ತು. ನೀವು ಆ ಸಣ್ಣ ಸಣ್ಣ ವಿಷಯಗಳು ಅದೆಲ್ಲ ನಮ್ಮ ಜೊತೆ ಹಂಚ್ಕೊಂಡ್ರು. ಹೌದು ನೋಡಿ, ಮಾಯಾ ಬಜಾರ್ನ ನಾನು ಆ ಸಿನಿಮಾನು ಎಷ್ಟು ಸಾರಿ ನೋಡಿದ್ದೀನಿ ಅಂದರೆ ಸುಮಾರು ಮಿನಿಮಮ್ ಒಂದು 100 ಟೈಮ್ಸ್ ನೋಡಿದ್ದೀನಿ. ನನಗೆ ಯಾವಾಗ ಬೇಜಾರಾಗುತ್ತೋ ಮನಸ್ಸಿಗೆ ಅವಾಗ ಅದನ್ನು ಹಾಕ್ಕೊಂಡು ನೋಡ್ತೀನಿ. ಮನೋರಂಜನೆ ಅಂದರೆ ಅದನ್ನು ನೋಡಬೇಕು ನೀವು, ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ನಾನು ಹುಡುಗ ಆಗಿದ್ದಾಗ ನೋಡಿ ಅಷ್ಟು ಆ ಸಿನಿಮ್ಯಾಟಿಕ್ ಎಕ್ಸಲೆನ್ಸ್ ಅಂದರೆ ಏನು ಗೊತ್ತಿರಲಿಲ್ಲ. ಸುಮ್ಮನೆ ತಮಾಷೆಯಾಗಿರೋದು, ಎಲ್ಲರ ಜೊತೆಲಿ ಫ್ಯಾಮಿಲಿ ಜೊತೆಲಿ ಹೋಗಿ ನೋಡ್ಕೊಂಡು ಬರ್ತಾಯಿದ್ವಿ ದೊಡ್ಡ ಥಿಯೇಟ್ರಲ್ಲಿ. ಅವಾಗೆಲ್ಲ ಸಿಂಗಲ್ ಥಿಯೇಟ್ರುಗಳು ನೋಡ್ಕೊಂಡು ಬರ್ತಾಯಿದ್ವಿ. NT ರಾಮರಾವ್ ಮಾಡಿದ್ದು, ನಾಗೇಶ್ವರ ರಾವ್, ಸಾವಿತ್ರಿ ಇವರೆಲ್ಲ ಮಾಡಿದ್ದು, ಮಾರ್ಕಸ್ ಬಾಟ್ಲಿದ್ದು ಫೋಟೋಗ್ರಫಿ, ಇವೆಲ್ಲ ಭಾಳ ಆವಾಗ ನಮಗೇನು ಗೊತ್ತಾಗ್ತಾ ಇರಲಿಲ್ಲ. ಅದ್ರ ಬಗ್ಗೆ ಏನೂ ಆಸಕ್ತಿ ಇರಲಿಲ್ಲ. ಸುಮ್ಮನೆ ಸಿನಿಮಾ ನೋಡಿ ನಕ್ಕೊಂಡು ತಮಾಷೆ ಮಾಡಿಕೊಂಡು ಭಾಳ ಚೆನ್ನಾಗಿತ್ತು ಅಂತ ಬರ್ತಾಯಿದ್ವಿ. ಆದರೆ ಈಗ 50 ವರ್ಷ ಆದಮೇಲೆ ಫಿಲ್ಮ್ ಸೊಸೈಟಿಲಿ ಇದು ಮಾಡಿದ್ಮೇಲೆ, ಅದ್ರ ಬಗ್ಗೆ ಸ್ಟಡಿ ಮಾಡಿದ್ಮೇಲೆ ಅದರ ಸಿನಿಮ್ಯಾಟಿಕ್ ಎಕ್ಸಲೆನ್ಸ್ ಏನು ಅಂತ ನಾನು ಮೊನ್ನೆ ಪ್ರೆಸೆಂಟೇಷನ್ ಮಾಡಿದೆ. ಭಾಳ ತುಂಬ ಒಳ್ಳೆಯ ಸಿನಿಮಾ ಅದು. ಯಾತಕ್ಕೆ ಅಂದರೆ ಆ ಥರ ಫೋಟೋಗ್ರಫಿ ಆಗಲಿ, ಆ ಥರ ಡೈರೆಕ್ಷನ್ ಆಗಲಿ, ಇದು ಮಾಸ್ಟರ್ ಕ್ಲಾಸ್ ಇನ್ ಡೈರೆಕ್ಷನ್ ಅಂತ ಹೇಳ್ತಾರೆ ಎಲ್ಲರೂ. ನಿಮಗೆ ಗೊತ್ತಿರಬೇಕು, ರಾಜಮೌಳಿ ಕೂಡ ಈ ಬಾಹುಬಲಿ ಮಾಡಿದ್ರಲ್ಲ, ನನಗೆ ಅದೇ ಇನ್ಸ್ಪಿರೇಷನ್ ಅಂತ ಹೇಳಿದ್ರು. ನೋಡಿ, ನಾನು ಹೇಳಿದೆ ಅದು. ಅದರಿಂದ ಮೊನ್ನೆ ಮಾಡಿದ್ದು, ನಾವು ಪ್ರೋಗ್ರಾಮ್ ಮಾಡಿದ್ದು ಭಾಳ ಸಕ್ಸಸ್ ಆಯಿತು. ತುಂಬ ಇಂಟ್ರೆಸ್ಟಿಂಗ್ ಆಗೂ ಇತ್ತು. ನನಗೆ ಇನ್ನೊಂದೇನು ಅಂದರೆ ಇದ್ರ ಬಗ್ಗೆ, ಈ ಫೋಟೋಗ್ರಫಿ ಬಗ್ಗೆ ನಾನು VK ಮೂರ್ತಿಯವ್ರ ಜೊತೆಲಿ ಮತ್ತು ಭಾಸ್ಕರ್ ಅವ್ರ ಜೊತೆಲಿ, ಫೋಟೋಗ್ರಾಫರ್ ಭಾಸ್ಕರ್ ಜೊತೆಲಿ ಕೂಡ ಡಿಸ್ಕಸ್ ಮಾಡಿದ್ದೆ. ಅವರು ನನಗಿದನ್ನು ಹೇಳಿ ರೆಕಮೆಂಡ್ ಮಾಡಿ, ಭಾಸ್ಕರ್ ಅವರು ಬಿಫೆಸ್ಸಲ್ಲಿ ಕೂಡ ಇದನ್ನು ಇನ್ಕ್ಲೂಡ್ ಮಾಡೋಕ್ಕೆ ಹೇಳಿದರು. ಮಾಯಾ ಬಜಾರ್ನ ಇನ್ಕ್ಲೂಡ್ ಮಾಡಿದ್ವಿ. ಇದು ನಮ್ಮ ಫಿಲ್ಮ್ ಸೊಸೈಟಿಯಿಂದ ಆಗೋ ಕಾರ್ಯಕ್ರಮಗಳು. ಯಾಕೆಂದರೆ ಯಾವ್ಯಾವ ಸಿನಿಮಾದಲ್ಲಿ ಏನೇನು ಕ್ವಾಲಿಟಿ ಇರುತ್ತೆ, ಅದನ್ನು ಹೇಗೆ ಅಪ್ರಿಷಿಯೇಟ್ ಮಾಡೋದು ಅನ್ನೋದನ್ನು ನಾವು ಫಿಲ್ಮ್ ಸೊಸೈಟಿ ಮೆಂಬರ್ ಆದರೆ ಅದು ಆ ಅವಕಾಶ ನಮಗೆ ಸಿಗುತ್ತೆ. ಸರ್, ಇನ್ನೊಂದು ವಿಷಯ ನಿಮ್ಮ ಹತ್ರ ಕೇಳಬೇಕು ಸರ್. ಸುಚಿತ್ರಾಗೆ 55 ವರ್ಷ ಆಗಿದೆ ಅಂತ ಒಂದು ಪೋಸ್ಟ್ ನೋಡಿದೆ. ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತು. ಯಾವುದೇ ಒಂದು ಸಂಸ್ಥೆ 50 ವರ್ಷ ಆಗಿದೆ ಅದಕ್ಕೆ ಅಂತಂದರೆ ಅದಕ್ಕೊಂದು ಹಿನ್ನೆಲೆ ಮತ್ತು ಒಂದು ಚರಿತ್ರೆ ಇರಬೇಕಲ್ಲ. ದಯವಿಟ್ಟು ಅದ್ರ ಬಗ್ಗೆ ನಮ್ಮ ಹತ್ರ ಒಂಚೂರು ಹಂಚ್ಕೊಳ್ಳಿ ಸರ್. ಅಯ್ಯೋ, ನಿಮಗೆ ಆಶ್ಚರ್ಯ ಆಗೋದೇನು, ನನಗೂ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ
ನಾವು 1971ರಲ್ಲಿ ಪ್ರಾರಂಭ ಮಾಡಿದಾಗ ಸಂಸ್ಥಾಪಕ ಕಾರ್ಯದರ್ಶಿಯಾಗಿದ್ದೆ ನಾನು. ಆವಾಗ ಕಾರ್ಯದರ್ಶಿ ಕೆಲಸ ಕೊಟ್ಟಿದ್ದರು, ಅದನ್ನು ಮಾಡಿದೆ. ನಾನು ಯಾವತ್ತೂ ಅಂದ್ಕೊಂಡೆ ನನ್ನ ಸ್ನೇಹಿತರ ಜೊತೆಯಲ್ಲಿ 11 ಜನ ಇದ್ದರು, ನಮ್ಮ ಪ್ರೆಸಿಡೆಂಟ್ ಇದ್ದರು, ನಾಣಿಯವರಿದ್ದರು, ಎಲ್ಲ ಇದ್ದರು. ನಾವು ಅವತ್ತು ಇನಾಗ್ರೇಷನ್ ಮಾಡಿದಾಗ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ 55 ವರ್ಷ ಆಗುತ್ತೆ, ನಾವು 55ನೇ ವರ್ಷದಲ್ಲಿ ಒಂದು ಸಮಾರಂಭ ಮಾಡ್ತೀವಿ, ಅದರಲ್ಲಿ ನಾನು ಅಧ್ಯಕ್ಷನಾಗಿರ್ತೀನಿ ಈ ಸಂಸ್ಥೆಗೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಇದು ನಿಜವಾಗಿ ಒಂದು ಆಶ್ಚರ್ಯದ ಸಂಗತಿನೇ, ನನಗೂ ಆಶ್ಚರ್ಯ. ಇಷ್ಟರ ಮಟ್ಟಿಗೆ ದೇವರು ನಡೆಸ್ಕೊಟ್ನಲ್ಲ ಆಯಸ್ಕೊಟ್ಟು, ಅದೇ ನಮಗೆ ಸಂತೋಷದ ವಿಷಯ. ಮತ್ತೊಂದೇನು ಅಂದರೆ ಈ ಕಾರ್ಯಕ್ರಮಕ್ಕೆ ನೋಡಿ, ನೀವು ಈ ಪೋಸ್ಟರ್ ವಿಷಯ ಹೇಳಿದ್ರಲ್ಲ, ಇವಾಗ ನಡೀತಲ್ಲ ಪ್ರೋಗ್ರಾಮು, 20ನೇ ಸೆಪ್ಟೆಂಬರಲ್ಲಿ ನಡೀತಲ್ಲ, ಅದಕ್ಕೆ ಅಡೂರು ಗೋಪಾಲಕೃಷ್ಣನು ಮಾನ್ಯ ದೊಡ್ಡ ವ್ಯಕ್ತಿಯವರು, ಪದ್ಮವಿಭೂಷಣ್ಣು, ದಾದಾ ಪಾಲ್ಕೆ ಅವಾರ್ಡ್ ವಿನ್ನರು, ಅಂಥ ವ್ಯಕ್ತಿನ ಇಲ್ಲಿ ಬಂದಿರೋದು. ಅವ್ರಿಗೂ ಈಗ 85ರಲ್ಲಿದ್ದಾರೆ. ನಮ್ಮ ವಯಸ್ಸಿನವರೇ. ನನಗೆ ಅವರು ಸ್ಫೂರ್ತಿಯಾಗಿದ್ದರು. ಅವರು ಚಿತ್ರಲೇಖ ಫಿಲ್ಮ್ ಸೊಸೈಟಿ ಅಂತ ಪ್ರಾರಂಭ ಮಾಡಿದರು. ಅದನ್ನು ನಾವು ನೋಡಿ, ಅವನು ಅಂತೂ ಫೆಡರೇಷನ್ನಲ್ಲಿ ಸೆಕ್ರೆಟ್ರಿ ಆಗಿದ್ದರು. ಅವರ ಇನ್ಸ್ಪಿರೇಷನ್ನಲ್ಲಿ ನಾವು ನಮ್ಮ ಫಿಲ್ಮ್ ಸೊಸೈಟಿ ಸ್ಟಾರ್ಟ್ ಮಾಡಿದ್ದು. ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದು 55ನೇ ವರ್ಷಕ್ಕೆ ನಂಗೆ ತುಂಬ ಸಂತೋಷ ಆಯಿತು. ಅದರ ಜೊತೆಗೆ ನಮ್ಮವರೇ ಆದ ಗಿರೀಶ್ ಕಾಸರವಳ್ಳಿಯವರು, ಮಾನ್ಯ ಗಿರೀಶ್ ಕಾಸರವಳ್ಳಿಯವರು, ಮಹಾನ್ ವ್ಯಕ್ತಿ, ಅವರು ಪದ್ಮಶ್ರೀ. ನಿಮಗೆ ಗೊತ್ತಿದೆ ಅವ್ರ ವಿಷಯ, ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತು. ಅವರು ಮುಂಚೆ ಅಧ್ಯಕ್ಷರೂ ಆಗಿದ್ದರು ಸುಚಿತ್ರಾಗೆ ಒಂದು ಕಾಲದಲ್ಲಿ. ಅವರು ಈ ಕಾರ್ಯಕ್ರಮಕ್ಕೆ ಬಂದು ನಡೆಸ್ಕೊಡ್ತಾ ಇರೋದು ನನಗೆ ತುಂಬ ಸಂತೋಷ ಆಯಿತು. ಇದಕ್ಕಿಂತ ಹೆಚ್ಚಿಗೆ ನನಗೇನು ಬೇಕು. ಅದು ಈ ಕಾರ್ಯಕ್ರಮ ನಡೆದದ್ದು. ಆಮೇಲೆ ಅಡೂರವರು ಎಷ್ಟು ತುಂಬ ಹೃದಯದಿಂದ ಹೊಗಳಿದ್ರು ಅಂದರೆ, ಎಲ್ಲ ಪ್ಯಾನಲ್ಲು ನೋಡಿದ್ರು, ನಮ್ಮ ಆ್ಯಕ್ಟಿವಿಟೀಸ್ ನೋಡಿದ್ರು, ಆಮೇಲೆ ಎಲ್ಲ ಹಾಲ್ಗಳು, ನಮ್ಮ ಇದನ್ನು ಏನೇನು ನಡೀತಾ ಇದೆ ಅಂತ ಪ್ಯಾನಲ್ಸ್ ಎಲ್ಲ ನೋಡಿದ್ರು, ಇದುವರೆಗೆ ಚಟುವಟಿಕೆ ಏನಿದೆ ಅಂತ ನೋಡಿದ್ರು, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಕೆಪಾಸಿಟಿ ಇದೆ ಅಂತ ಏನು ಅಂತ ನೋಡಿದ್ರು. ಆಮೇಲೆ ಅವರೇ ಒಂದು ತುಂಬ ಹೃದಯದಿಂದ ಭಾಷಣ ಮಾಡಿ ನಮ್ಮನ್ನು ಬೇಕಾದಷ್ಟು ಪ್ರಶಂಸೆ ಮಾಡಿದ್ರು. ಇದು ತುಂಬ ಸಂತೋಷದ ಸಂಗತಿ. ಸರ್, ಈ ಫಿಲ್ಮ್ ಸೊಸೈಟಿ ಹುಟ್ಟು ಹಾಕಬೇಕು ಅನ್ನೋ ಒಂದು ಯೋಚನೆ ನಿಮಗೆ ಹೇಗೆ ಬಂತು? ಆ ಚಟುವಟಿಕೆಗಳು ಅದನ್ನೆಲ್ಲ ಒಂಚೂರು ನಮಗೆ ಹೇಳಿ. ಆಗ 1970ರಲ್ಲಿ ನಾನು ಭಾರತ್ ಎಲೆಕ್ಟ್ರಾನಿಕ್ಸಲ್ಲಿ ಕೆಲಸ ಮಾಡ್ತಿದ್ದೆ. ನಂಗೆ ತುಂಬ ಒಳ್ಳೆ ಸ್ನೇಹಿತ ಇದ್ದರು, ರಾಘವೇಂದ್ರ ರಾವ್ ಅಂತ, ಈಗಲೂ ಇದ್ದಾರೆ ಸುಚಿತ್ರದಲ್ಲಿ. ಆ ರಾಘವೇಂದ್ರ ರಾವ್ ಏನು ಮಾಡಿದ್ರು, ಒಂದು ದಿವಸ ನನ್ನ ಯಾವುದೋ ಒಂದು ಫಿಲ್ಮ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದರು. ನಮಗೇನು ಅಂದರೆ ಆವಾಗ ಹಿಂದಿ ಸಿನಿಮಾ ಅಂದರೆ ಶಾಂತಾರಾಮ್ದು, ಗುರುದತ್ತದು, ಆಮೇಲೆ ಇವ್ರದ್ದು BR ಚೋಪ್ರಾದು, ಬಿಮಲ್ ರಾಯ್ದು, ಈ ಥರದ್ದೆಲ್ಲ ನೋಡ್ತಾಯಿದ್ವಿ. ರಾಜ್ ಕಪೂರು, ದಿಲೀಪ್ ಕುಮಾರು, ದೇವಾನಂದು ಅವ್ರ ಸಿನಿಮಾ ನೋಡ್ತಾಯಿದ್ವಿ. ಕನ್ನಡದಲ್ಲಿ ನಮಗೆ ರಾಜ್ಕುಮಾರ್ ಭಕ್ತರು ನಾವೆಲ್ಲ. ಕನ್ನಡ ಸಿನಿಮಾಗಳು ರೆಗ್ಯುಲರಾಗಿ ನೋಡ್ತಾಯಿದ್ವಿ. ಬರ್ತಾಯಿದ್ದಿದ್ದೇ ಕಮ್ಮಿ ಆವಾಗ ಕನ್ನಡ ಸಿನಿಮಾಗಳು, ಅದನ್ನು ನೋಡ್ತಾಯಿದ್ವಿ. ಮತ್ತು ಇನ್ನೊಂದೇನು ಅಂದರೆ, ಫಾರಿನ್ ಸಿನಿಮಾ ಅಂದರೆ ನಮ್ಗೆ ಹಾಲಿವುಡ್ಡು. ಕಂಟೋನ್ಮೆಂಟಲ್ಲಿ ಹೋಗಿ BRV, ರೆಕ್ಸು, ಲೀಡೋ, ಆಮೇಲೆ ಗೆಲಾಕ್ಸಿ, ಪ್ಲಾಜಾ, ಲಿಬರ್ಟಿ, ಈ ಸಿನಿಮಾಗಳಿಗೆ ನಾವು ರೆಗ್ಯುಲರಾಗಿ ಗುರುವಾರ ಹೋಗಿ ನೋಡ್ತಾಯಿದ್ವಿ. ಅಲ್ಲಿ ನಮ್ಗೆ ಹೀರೋಗಳು ಕ್ಯಾರಿ ಗ್ರ್ಯಾಂಟ್ ಅಂತೆ, ಜೇಮ್ಸ್ ಸ್ಟುವರ್ಟ್ ಅಂತೆ, ಆಮೇಲೆ ರೆಕ್ಸ್ ಹ್ಯಾರಿಸನ್ ಅಂತೆ, ಯೂಲ್ ಬ್ರಿನ್ನರ್ ಅಂತೆ, ಇವ್ರನ್ನೆಲ್ಲ ನಾವು ಭಾಳ ಆರಾಧನೆ ಮಾಡ್ತಾಯಿದ್ವಿ, ಹೀರೋಸ್ ಅಂತ ಇದು ಮಾಡ್ತಾಯಿದ್ವಿ. ನಮಗೆ ಅಷ್ಟೇ ಗೊತ್ತಿದ್ದಿದ್ದು ಫಾರಿನ್ ಸಿನಿಮಾ ಅಂದರೆ ಹಾಲಿವುಡ್ ಸಿನಿಮಾ ಅಂತ ಅಂದ್ಕೊಂಡಿದ್ವಿ. ಆವಾಗೇನಾಗೋಯ್ತು, ನಮ್ಮ ಸ್ನೇಹಿತರೊಬ್ಬರು ರಾಘವೇಂದ್ರ ರಾವ್ ಅಂತ ಹೇಳಿದ್ನಲ್ಲ, ಅವರು ನನ್ನ ಒಂದು ಇದು ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸಲ್ಲಿ ನಿಮ್ಗೊಂದು ಸಿನಿಮಾ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದ. ಅಲ್ಲಿ ಮಯೂರ ಫಿಲ್ಮ್ ಸೊಸೈಟಿ ಅಂತ, ನಮಗಿಂತ ಸೀನಿಯರ್ ಸೊಸೈಟಿ, ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿತ್ತು, ಬಹಳ ಒಳ್ಳೆ ಸೊಸೈಟಿ ಅದು. ಅವರು ಒಂದು ಸಿನಿಮಾ ಇಟ್ಕೊಂಡಿದ್ರು. ಅಲ್ಲಿ ಒಂದು 16mm ಪ್ರೊಜೆಕ್ಟರ್ ಇಟ್ಟಿದ್ರು ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಹಾಲಲ್ಲಿ. ನನಗೆ ಆ ಥರ ನೋಡಿ ಅಭ್ಯಾಸನೇ ಇರಲಿಲ್ಲ ಸಿನಿಮಾನ. ಅಲ್ಲಿ ಫ್ರೆಂಚ್ ಸಿನಿಮಾ ತೋರಿಸ್ತಾಯಿದ್ರು. ಆ ಫ್ರೆಂಚ್ ಸಿನಿಮಾ ತೋರಿಸ್ತಾ ಇದ್ದಾಗ ನನಗದನ್ನು ನೋಡಿ ಭಾಳ ಆಶ್ಚರ್ಯ ಆಯಿತು. ಸಬ್ಟೈಟ್ಲಿತ್ತು, ಫ್ರೆಂಚ್ ಭಾಷೆ ಬರಲ್ವಲ್ಲ, ಆ ಸಬ್ಟೈಟ್ಲನ್ನು ಓದೋಕ್ಕೆ ಬರ್ತಾ ಇರಲಿಲ್ಲ ನಮಗೆ. ಅದು ಓದೋ ಅಷ್ಟೊತ್ತಿಗೆ ಸಿನಿಮಾ ಹೊಟ್ಟೋಗೋದು, ಸಿನಿಮಾ ನೋಡೋ ಅಷ್ಟೊತ್ತಿಗೆ ಸಬ್ಟೈಟ್ಲ್ ಹೊಟ್ಟೋಗೋದು, ಆ ಥರ ಪರಿಸ್ಥಿತಿ ಬಂತು. ಆದರೂ ನೋಡಿದೆ, ನಮ್ಮ ಮಧ್ಯೆನೇ ಪ್ರೊಜೆಕ್ಟರ್ ಇತ್ತು, ಓಡ್ತಾ ಇತ್ತು, ಅದಕ್ಕೆ 16mm ರೀಲ್ ಹಾಕಿದ್ರು. ಇದೆಲ್ಲ ನೋಡಿ ನಂಗೆ ಆಶ್ಚರ್ಯ ಆಯಿತು. ಆಮೇಲೆ ಅಂದ್ಕೊಂಡೆ, ಇದು ನಾ ಕೇಳಿದೆ ಅವ್ರನ್ನ, ನೀವು ಇದು ಫ್ರೆಂಚ್ ಸಿನಿಮಾ ತೋರಿಸ್ತೀರಲ್ಲ, ಬೇರೆ ದೇಶದ್ದು ತೋರಿಸ್ತೀರಾ ಅಂತ. ಅವರಂದರು, ಹೌದು, ನಾವು ಜೆಕೋಸ್ಲೋವಾಕ್ಯ ಅಂತೆ, ಹಂಗೇರಿ ಅಂತೆ, ಹಿಂಗೆ ಇದು ಫ್ರಾನ್ಸ್ ಅಲ್ಲದೆ ಸ್ವೀಡನ್ದಂತೆ, ಡೆನ್ಮಾರ್ಕು, ಎಲ್ಲ ಸಿನಿಮಾಗಳು ತೋರಿಸ್ತೀವಿ, ನಾವು ರೆಗ್ಯುಲರಾಗಿ ತೋರಿಸ್ತೀವಿ ಅಂದರು. ಏನು ಮಾಡಬೇಕು ಅಂದರೆ ನಮ್ಗೆ ಮೆಂಬರ್ಶಿಪ್ ಕೇಳಿದ್ವಿ, ಮೆಂಬರ್ಶಿಪ್ ಕೊಡಿ ಅಂತ. ಅವರು ಮೆಂಬರ್ಶಿಪ್ಪಿಗೆ ಸಾಧ್ಯವಿಲ್ಲ,
ಯಾಕಂದರೆ ಇನ್ನೊಂದು ವರ್ಷ ವೆಯ್ಟ್ ಮಾಡಬೇಕು, ಖಾಲಿ ಇಲ್ಲ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು, ನನಗೆ ತುಂಬ ಆಸಕ್ತಿ ಬಂತು. ಏಕೆಂದರೆ ಈ ಬೇರೆ ದೇಶದ್ದನ್ನು ನೋಡ್ಬೋದಲ್ಲ ಅನ್ನೋ ಒಂದು ಆಸಕ್ತಿ ಬಂತು. ನಾನು ರಾಘವೇಂದ್ರ ರಾವ್ ಏನು ಮಾಡಿದ್ವಿ, ಕೇಳಿದ್ವಿ ಏನು ಮಾಡಬೇಕು ಮೆಂಬರ್ಶಿಪ್ಗೆ ಅಂತ ಕೇಳಿದಾಗ ಯಾರೋ ಹೇಳಿದ್ರು ಎಮ್.ಇ. ಕೃಷ್ಣಸ್ವಾಮಿ ಅಂತಿದ್ದಾರೆ, ಅವರೇ ಇದಕ್ಕೆ ಮೆಂಟರು. ಅವರು ತುಂಬ ಭಾಳ ದೊಡ್ಡ ವ್ಯಕ್ತಿ ಅವರು, ನಿಮಗೆ ಗೊತ್ತಿರಬೇಕು. ಅವರು ಫಿಲ್ಮ್ಸ್ ಡಿವಿಷನ್ನಲ್ಲಿದ್ದರು, ಆಮೇಲೆ ಒಳ್ಳೆ ಫಿಲ್ಮ್ ಮೇಕರು, ಆಮೇಲೆ ಇದು ಇಫಿಗೆ ಡೈರೆಕ್ಟರ್ ಆಗಿದ್ದರು. ಅಂಥ ವ್ಯಕ್ತಿ ಅವಾಗ ಅವರೇ ಗೈಡ್ ಮಾಡ್ತಾಯಿದ್ರು ಮಯೂರ ಫಿಲ್ಮ್ ಸೊಸೈಟಿಗೆ. ಅವರಿಗೆ ಫಿಲ್ಮ್ ಸೊಸೈಟಿ ರನ್ ಮಾಡಿ ಕೂಡ ಬಾಂಬೆನಲ್ಲಿ ಅಭ್ಯಾಸ ಇತ್ತು, ಅವರಿಗೆ ಅನುಭವ ಇತ್ತು. ಆಮೇಲೆ ಅವ್ರ ಮನೆಗೆ ಹೋದ್ವಿ. ನನಗೆ ಆಶ್ಚರ್ಯ ಆಗುತ್ತೆ ಈಗಲೂ ಜ್ಞಾಪಿಸ್ಕೊಂಡ್ರೆ. ಅವ್ರ ಮನೆಯಲ್ಲಿ ದೊಡ್ಡ ಕಾಂಪೌಂಡು, ಎಷ್ಟು ಪಾರ್ಕ್ ಇದ್ದಾಗಿತ್ತು. ಅಲ್ಲಿ ಒಂದು ಉಯ್ಯಾಲೆ ಇತ್ತು. ಆ ಉಯ್ಯಾಲೆ ಮೇಲೆ ಕೂಡಿಸ್ಕೊಂಡು ಕೇಳಿದ್ರು ನಿಮ್ಗೇನು ಬೇಕು ಹೇಳಿ ಅಂತ. ನಾವು ಹೇಳಿದ್ವಿ ನಾವು ಇಂಜಿನಿಯರ್ಸು, ಇವರು ರಾಘವೇಂದ್ರ HAL ಕೆಲಸ ಮಾಡ್ತಾರೆ, ನಾನು BL ಕೆಲಸ ಮಾಡ್ತೀನಿ, ನಮಗೆ ಮಯೂರದಲ್ಲೊಂದು ಮೆಂಬರ್ಶಿಪ್ ಬೇಕು, ರೆಕಮೆಂಡ್ ಮಾಡಿ ಅಂತ ಹೇಳಿದ್ವಿ. ಅವರೇನು ಮಾಡಿದ್ರು, ಅಯ್ಯೋ ನೀವು ಯಾಕೆ ಅದನ್ನು ಮಾಡೋಕ್ಕೆ ಹೋಗ್ತೀರಾ, ನಾನು ನಿಮ್ಗೊಂದು ಐಡಿಯಾ ಕೊಡ್ತೀನಿ. ಮಯೂರ ಮಲ್ಲೇಶ್ವರದಲ್ಲಿದೆ, ನೀವು ಒಂದು ಬಸವನಗುಡಿ ಚಾಮರಾಜಪೇಟೆ ಕಡೆ ಯಾವುದು ಸೊಸೈಟಿ ಇಲ್ಲ, ಅಲ್ಲೊಂದು ಫಿಲ್ಮ್ ಸೊಸೈಟಿ ಸ್ಟಾರ್ಟ್ ಮಾಡಿ ನಿಮ್ಗೆ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾನು ಅಂದ್ಕೊಂಡೆ ಅಯ್ಯೋ ಕಷ್ಟವೇನೋ ಏನು ಮಾಡೋದು ಅಂದ್ಬಿಟ್ಟು. ಆಮೇಲೆ ಬಂದು ನಮ್ಮ ಚಾಮರಾಜಪೇಟೆ ಒಳಗೆ ನಮ್ಮ ಜಯರಾಮ್ ಅಂತಿದ್ದರು, ಅವರೊಂದು ರೂಮ್ ಕೊಟ್ಟಿದ್ದರು. ಈ ರೂಮಲ್ಲಿ ಪ್ರಾರಂಭ ಮಾಡೋಣ ಅಂತ ಒಂದು 11 ಜನನ ಕರೆದ್ವಿ. 11 ಜನನ ಕರೆದ ಮೇಲೆ ಅವ್ರನ್ನೆಲ್ಲ ಕೂಡಿಸಿ ಒಂದು ಕಮಿಟಿ ಮಾಡಿಬಿಟ್ಟು ನಾವು ಶುರು ಮಾಡೋಣ ಅಂತ ಹೆಸರಿಡೋಣ ಅಂತ. ಹೆಸರು ಏನಿಡೋದು ಅಂತ ಮೊದಲನೇ ದಿವಸ ಅದಕ್ಕೆ ಏನೇನೋ ಹೆಸರು ಬಂತು. ಛಾಯಾ ಅಂತ ಬಂತು, ದರ್ಶನ ಅಂತ ಬಂತು, ವಿಕಾಸ್ ಅಂತ ಬಂತು, ಆಮೇಲೆ ಸುಚಿತ್ರ ಅಂತ ಬಂತು. ಕೊನೆಗೆ ಸುಚಿತ್ರ ಇಡೋಣ ಅಂತ, ಚಿತ್ರ ಸು ಅಂದರೆ ಒಳ್ಳೆಯದು, ಸುಚಿತ್ರ ಅಂತ ಹೆಸರಿಡೋಣ ಅಂತ ಮಾಡಿದ್ವಿ. ಆಮೇಲೆ 11 ಜನನ ಕಮಿಟಿ ಮೆಂಬರ್ಸ್ ಮಾಡಿದ್ವಿ. ಆಮೇಲೆ ನಾಣಿ ಇವರು ನಮ್ಮ ಪ್ರಕಾಶ್ ಬೆಳವಾಡಿ ತಂದೆ, ಮೇಕಪ್ ನಾಣಿ ಅಂತ, ಅವರು ಅಧ್ಯಕ್ಷರಾದರು. ಆಮೇಲೆ ಅದು ಒಂದಿನ ಇನಾಗರೇಟು ಮಾಡಿದ್ವಿ. 1971 ಆಗಸ್ಟ್ 28ನೇ ತಾರೀಕು ನ್ಯಾಷನಲ್ ಕಾಲೇಜ್ ಒಂದು ಹಾಲಲ್ಲಿ, ಒಂದು ಲೆಕ್ಚರ್ ಹಾಲಲ್ಲಿ ನಾವು ಇನಾಗರೇಟ್ ಮಾಡಿದ್ವಿ. ಅವತ್ತು ಲಕ್ಷ್ಮೀನಾರಾಯಣ್ ನಿಮಗೆ ಗೊತ್ತಿರಬೇಕು, ಭಾಳ ಫೇಮಸ್ ಫಿಲ್ಮ್ ಡೈರೆಕ್ಟರು, ಮತ್ತು VN ಸುಬ್ರಾವ್ ಅಂತ ಜರ್ನಲಿಸ್ಟು. ಆಮೇಲೆ ಅವರು ನಮ್ಮ ಚೇರ್ಮನ್ ಆದರು, ನಮ್ಮ ಸೊಸೈಟಿ ಸುಚಿತ್ರಾಗೆ ಚೇರ್ಮನ್ ಆದರು. ಅವರು ಮೊದಲನೇ ಪ್ರೋಗ್ರಾಮ್ ಅವ್ರದ್ದು ಪಬ್ಲಿಕ್ ಪ್ರೋಗ್ರಾಮು ಅವತ್ತು ಬಂದು ಇನಾಗರೇಟ್ ಮಾಡಿದ್ರು. ಆವತ್ತಿಂದ ಇವತ್ತಿನವರೆಗೂ ನಡೀತಾ ಇದೆ ಅದು. ನೀವು ಇದ್ರ ಬಗ್ಗೆ ಇತಿಹಾಸ ಹೇಳು ಅಂದರೆ ಭಾಳ ಕಷ್ಟ, ಯಾಕೆಂದರೆ ದೊಡ್ಡದದು. ಅದ್ರ ಬಗ್ಗೆ ಒಂದು ಪುಸ್ತಕ ಕೂಡ ಬರೆದಿದ್ದೀನಿ ನಾನು, ಮೈ ಡೇಸ್ ವಿತ್ ದಿ ಫಿಲ್ಮ್ ಸೊಸೈಟಿ ಮೂಮೆಂಟ್ ಅಂತ. ಅದು ಈ ಪುಸ್ತಕನ ಎಮ್.ಇ. ಕೃಷ್ಣಸ್ವಾಮಿಯವರೇ ಇನಾಗ್ರೇಟ್ ಮಾಡಿದ್ರು 2002ರಲ್ಲಿ. ಇದರಲ್ಲಿ ಎಲ್ಲ ಇದ್ರ ಬಗ್ಗೆ ನಮ್ಮ ಸುಚಿತ್ರ ಹೇಗೆ ಬೆಳೀತು, ಹೇಗೆ ಹುಟ್ಟಿತು ಅಂತ ಎಲ್ಲ ಇದೆ. ಅದನ್ನು ಓದಿದ್ರೆ ಗೊತ್ತಾಗುತ್ತೆ. ಅದಲ್ಲದೆ ನಾವು ಹೊರಗಡೆ ಒಂದು ಪ್ಯಾನಲ್ಲು ಹಾಕಿದ್ದೀವಿ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ನಾವು ಆ ಪ್ಯಾನಲ್ಲಿಂದ ತೋರಿಸಿ ನಿಮ್ಗೆ ಹೇಳ್ತೀನಿ. ಈಗ ಸದ್ಯಕ್ಕೇನು ಅಂದರೆ ಈಗ ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ಸಾಕ್ಷ್ಯಚಿತ್ರ ಅಂದರೆ ಡಾಕ್ಯುಮೆಂಟ್ರಿನೂ ಮಾಡಬೇಕು, ಫುಲ್ ಲೆಂತ್ ಡಾಕ್ಯುಮೆಂಟ್ರಿ ಮಾಡಬೇಕು ಅಂತಲೂ ಅಂದ್ಕೊಂಡು ಕೆಲಸ ಶುರುವಾಗಿದೆ. ಆಗಲೇ ಸ್ಕ್ರಿಪ್ಟ್ ರೆಡಿ ಆಗ್ತಾಯಿದೆ. ಅದನ್ನು ಮಾಡೋದ್ರಿಂದ ತಿರ್ಗಾ ರಿಪೀಟ್ ಆಗುತ್ತೆ ಅಂತ ಅನಿಸುತ್ತೆ. ನಾನು ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ನಿಮಗೆ ಈ 3 ಪ್ಯಾನಲ್ ತೋರಿಸ್ಬಿಟ್ಟು ಆ ಪ್ಯಾನಲಲ್ಲಿ ಏನೇನಿದೆ, ಯಾವ್ಯಾವ ವರ್ಷ ಏನಾಯಿತು ಅಂತ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅಲ್ಲಿಗೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಸೊಸೈಟಿ ಬಗ್ಗೆ ಏನು ವಿಷಯಗಳು ನಿಮಗೆ ಬೇಕಾದ ವಿಷಯ ಸಿಗ್ತಾ ಇಲ್ಲೋ ಅಂತ ಗೊತ್ತಾಗುತ್ತೆ. ಅದನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ನೋಡಿ, ಇದು ನಾವು ಈ ಪ್ಯಾನಲ್ಗಳು ಮಾಡಿ ಹಾಕಿದ್ದೀವಿ. ಏನು ಅಂದರೆ ನಮ್ಮ ಇತಿಹಾಸ ಹೇಗೆ ಇದೆ ಅಂತ ಸುಚಿತ್ರ ಫಿಲ್ಮ್ ಸೊಸೈಟಿದು. ಮೊದಲನೇದು ಒಂದು ರೂಮ್ ಇದೆ ನೋಡಿ, ಅಲ್ಲಿ ನಾವು ಚಾಮರಾಜಪೇಟೆ ಒಳಗೆ 1971ರಲ್ಲಿ ಆಫೀಸು ಶುರು ಮಾಡಿದ್ದು ಸುಚಿತ್ರ. ಅದಾದಮೇಲೆ ಮೊದಲನೇ ಕಮಿಟಿ ಇದೆ ನೋಡಿ, ಅದರಲ್ಲಿ ಎಲ್ಲರೂ ಇದ್ದಾರೆ. ಆಮೇಲೆ ಇನಾಗ್ರೇಷನ್ ಫೋಟೋ ಇದೆ ನೋಡಿ. ಆ ಇನಾಗ್ರೇಷನ್ನಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಮಯೂರದ ಇವರು ಮಾತಾಡ್ತಾ ಇದ್ದಾರೆ, ರಾಮಮೂರ್ತಿ. ಅವತ್ತು ನಾವು ನ್ಯಾಷನಲ್ ಕಾಲೇಜಲ್ಲಿ ಮಾಡಿದಾಗ ಮೊದಲನೇ ಸಿನಿಮಾ ನಾವು ತೋರಿಸಿದ್ದು ಡಾಕ್ಟರ್ ಕೋಟ್ನಿಸ್ಕಿ ಅಮರ್ ಕಹಾನಿ ಅಂತ. ಅದು ಇಂಡಿಯನ್ ಸಿನಿಮಾನೇ ತೋರಿಸಿದ್ವಿ. ತುಂಬ ಜನಕ್ಕೆ ಆಶ್ಚರ್ಯ ಆಯಿತು. ಎಲ್ಲರೂ ಫಿಲ್ಮ್ ಸೊಸೈಟಿ ಪ್ರಾರಂಭ ಮಾಡಿದ್ರೆ ಫಾರಿನ್ ಸಿನಿಮಾ ತೋರಿಸ್ತಾರೆ, ನೀವು ಇಂಡಿಯನ್ ಸಿನಿಮಾ ತೋರಿಸಿದ್ದೀರಾ ಅಂತ. ಅದನ್ನು ಈಗಲೂ ನಾವು ಚಿತ್ರಭಾರತಿ ಅಂತ ನಡೆಸ್ಕೋತಾ ಇದ್ದೀವಿ. ಆಮೇಲೆ ನೋಡಿ, ಆ ಮೊದಲನೇ 5 ವರ್ಷದ್ದು ಇದರಲ್ಲಿ ಬರುತ್ತೆ ಈ ಪ್ಯಾನಲಲ್ಲಿ. ಶಾಂತಾರಾಮ್ ಬಂದರು, ಅವ್ರದ್ದು ಪಡೋಸಿ ತೋರಿಸಿದ್ವಿ. ಆಮೇಲೆ FFC ಫೆಸ್ಟಿವಲ್ BK ಕರಾಂಜಿ ಬಂದಿದ್ದರು. ಆಮೇಲೆ ಫಿಲ್ಮ್ ಅಪ್ರಿಸಿಯೇಷನ್ ಮೃಣಾಲ್ ಸೇನ್ ಬಂದಿದ್ದರು, ಮೇರಿ ಸೀಟನ್ ಬಂದಿದ್ದರು.
ನೋಡಿ ಆ ಬಾಲ್ ಭವನ್ನಲ್ಲಿ ಸ್ಕ್ರೀನಿಂಗ್ ಮಾಡ್ತಾಯಿದ್ವಿ, ಎಷ್ಟು ಜನ ಕೂತಿರೋರು, ಅಷ್ಟೊಂದು ಜನ ಬರೋರು ಸಿನಿಮಾ ನೋಡೋಕ್ಕೆ. ಬೇರೆ ಬೇರೆ ಊರಿಂದ ಕೂಡ ಬರೋರು, ಆವಾಗ ಮೆಂಬರ್ಸ್ ಇದ್ದರು. ಆಮೇಲೆ KA ಅಬ್ಬಾಸ್ ಬಂದಿದ್ದರು, ಫಿಲ್ಮ್ ಅಪ್ರಿಸಿಯೇಷನ್ ಕೋರ್ಸ್ ಮಾಡಿದ್ವಿ. ಮತ್ತು ನಮಗೆ ಭಾಳ ಸಕ್ಸಸ್ ಆಗಿದ್ದು ಅಂದರೆ, ತುಂಬ ಫೇಮಸ್ ಆಗಿದ್ದು ಅಂದರೆ 5 ವರ್ಷದಲ್ಲಿ ಬರ್ಗ್ಮನ್ ಫೆಸ್ಟಿವಲ್ಲು ನೋಡಿ ಬೇಕಾದಷ್ಟು ಇಂಡಸ್ಟ್ರಿ ಒಳಗೆ ತುಂಬ ಒಂದು ಎಲ್ಲರಿಗೂ ಹುಮ್ಮಸ್ಸು ಬಂದುಬಿಡ್ತು. ನಾವು ಸಿನಿಮಾ ಮಾಡಬೇಕು, ಆ ಥರ ಮಾಡಬೇಕು, ಲೋ ಬಡ್ಜೆಟ್ ಫಿಲ್ಮ್ಸ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಹುಟ್ಟಿದ್ದು ಆ ಬರ್ಗ್ಮನ್ ಫೆಸ್ಟಿವಲ್ಲಿಂದ. ಇದು ಮೊದಲನೇ ಪ್ಯಾನಲ್ದು 5 ವರ್ಷದ್ದು ಇತಿಹಾಸ. ಈಗ ನೋಡಿ, ನಾನು ಪ್ಯಾನಲ್ ನಂಬರ್ 2 ಹಾಕಿದ್ದೀನಿ. ಇದರಲ್ಲಿ ನೀವೇನು ನೋಡ್ಬೋದು ಅಂದರೆ 10 ವರ್ಷದ್ದು, ನೆಕ್ಸ್ಟ್ 10 ವರ್ಷದ್ದು ಒಂದು ಸಂಕ್ಷಿಪ್ತ ವರದಿ ಇದೆ. ನೀವು ಫಸ್ಟು ನಾಸ್ಟಾಲ್ಜಿಯಾ ಅಂತಿದೆ ನೋಡಿ, ಅದು ಭಾಳ ಫೇಮಸ್ ಫೆಸ್ಟಿವಲ್ಲು. ದೇವಕಾರಾಣಿ ಇದ್ದಾರೆ, B. ಜಯಮ್ಮ ಇದ್ದಾರೆ, ಕಾಮಿನಿ ಕೌಶಲ್ ಇದ್ದಾರೆ, RC ಬೋರಾಲ್ ಇದ್ದಾರೆ, ನಳಿನಿ ಜಯವಂತ್ ಇದ್ದಾರೆ, ನರ್ಗಿಸ್ ಇದ್ದಾರೆ, ಜಯರಾಜ್ ಇದ್ದಾರೆ. ಅಂಥ ಒಂದು ದೊಡ್ಡ ಫೆಸ್ಟಿವಲ್ ಮಾಡಿದ್ವಿ, ಭಾಳ ಫೇಮಸ್ ಆಗೋಯಿತು. ಆ ಫೇಮಸ್ ಆಗೋದಾಗ ಏನಾಯಿತು, ನಮಗೆ ಸರ್ಕಾರದಿಂದ ಒಂದು ಲ್ಯಾಂಡು ಸಿಕ್ತು. ಆ ಲ್ಯಾಂಡ್ ಹೇಗಿತ್ತು ಅಂತ ಅಲ್ಲಿ ಹಾಕಿದ್ದೀವಿ ನೋಡಿ. ಆ ಲ್ಯಾಂಡನ್ನ ನಾವು ಇನಾಗ್ರೇಟ್ ಮಾಡಬೇಕು, ಆರ್ಟ್ ಥಿಯೇಟ್ರ್ ಕಟ್ಟಬೇಕು ಅಂತ ಹೇಳಿದಾಗ ಅದಕ್ಕೆ ಅಕಾಡೆಮಿನ ಇನಾಗ್ರೇಟ್ ಮಾಡೋಕ್ಕೆ ಸತ್ಯಜಿತ್ ರೈನ ನಾವು ಕರ್ಕೊಂಡ್ಬಂದ್ವಿ. ನಾವು ಅವ್ರನ್ನ ಕರೆದಾಗ ಭಾಳ ಸಂತೋಷದಿಂದ ಒಪ್ಕೊಂಡು ಬಂದು ನಮ್ಮ ಅಕಾಡೆಮಿನ ಇನಾಗ್ರೇಟ್ ಮಾಡಿದ್ರು. ಇನಾಗ್ರೇಟ್ ಮಾಡಿದ್ಮೇಲೆ 10 ವರ್ಷ ಆಗೋಗಿತ್ತು. ಚಾಮರಾಜಪೇಟೆಯಲ್ಲಿದ್ದ ಆಫೀಸ್ನಲ್ಲಿ ನೀವು ಖಾಲಿ ಮಾಡಬೇಕು ಅಂದರು. ನಾವು ಬೇರೆ ಕಡೆ ಹೋಗಬೇಕಾಗಿತ್ತಲ್ಲ, ಇಲ್ಲಿ ನಮಗೆ ಲ್ಯಾಂಡ್ ಸಿಕ್ಕಿತ್ತು, ಇಲ್ಲೊಂದು ಆಫೀಸ್ ಕಟ್ಸಿದ್ವಿ. ಆ ಆಫೀಸ್ ಕಟ್ಸಿದಾಗ ಇನಾಗ್ರೇಷನ್ಗೆ ಗುಂಡರಾಯರು ಬಂದಿದ್ದರು. ನೋಡಿ ಹೇಗೆ ಒಳಗೆ ಬರ್ತಾ ಇದ್ದಾರೆ ಆಫೀಸ್ ಒಳಗೆ. ಸೊ ಅವರು ಅವತ್ತು ಇನಾಗ್ರೇಟ್ ಮಾಡಿದ್ರು. ಹೀಗಾಗಿ ನಾವು ನಮ್ಮ ಆಫೀಸ್ನ ಚಾಮರಾಜಪೇಟೆಯಿಂದ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ಈಗಿರೋ ಲ್ಯಾಂಡಲ್ಲಿ ಒಂದು ಆಫೀಸಲ್ಲಿ ಇದು ಶಿಫ್ಟ್ ಮಾಡಿಕೊಂಡು ನಮ್ಮ ಆಫೀಸ್ ಕಾರ್ಯಕ್ರಮಗಳನ್ನ ಇಲ್ಲಿ ಶುರು ಮಾಡಿದ್ವಿ. ಬಟ್ ಸ್ಕ್ರೀನಿಂಗ್ ಎಲ್ಲನೂ ಹೊರಗಡೆನೇ ಮಾಡ್ತಾಯಿದ್ವಿ, ಬಾಲ್ ಭವನ್ನಲ್ಲೇ ಮಾಡ್ತಾಯಿದ್ವಿ. ಇದು 10 ವರ್ಷದ್ದು, ನೆಕ್ಸ್ಟ್ 10 ಇಯರ್ಸ್ದು ವರದಿ. ಇವಾಗ ಪ್ಯಾನಲ್ ನಂಬರ್ 3 ನೋಡಿ. ಇದರಲ್ಲೇನು ಅಂದರೆ, ನಾವೇ ಕಷ್ಟಪಟ್ಟು ಡೊನೇಷನ್ ತೊಗೊಂಡು ಒಂದು ಆಡಿಟೋರಿಯಂ ಕಟ್ಸಿದ್ವಿ. ಅದರ ಇನಾಗ್ರೇಷನ್ನು 1986 ಆಯಿತು. ಅದಾದಮೇಲೆ ಸಿಲ್ವರ್ ಜೂಬ್ಲಿ ಮಾಡಿದ್ವಿ. ಶಿವರಾಮ್ ಕಾರಂತ್ ಬಂದಿದ್ದರು, ಆ ಫೋಟೋ ಕೂಡ ಇದೆ ನೋಡಿ. 1995 ಆಯಿತು ಸಿಲ್ವರ್ ಜೂಬ್ಲಿ, ಆವಾಗ ಮಾಡಿದ್ವಿ. ಅದಾದಮೇಲೆ ತುಂಬ ಕಾರ್ಯಕ್ರಮಗಳು ನಡೀತು. ನಡೆದು ಆಮೇಲೆ ಏನು ಮಾಡಿದ್ವಿ, 35mm ಪ್ರೊಜೆಕ್ಟ್ರ್ ಹಾಕ್ಸಿದ್ವಿ. ಯಾರೂ ಹಾಕ್ಸಿರ್ಲಿಲ್ಲ, ಯಾವ ಸೊಸೈಟಿನಲ್ಲೂ ಇರಲಿಲ್ಲ. 2 ಪ್ರೊಜೆಕ್ಟ್ರ್ ಹಾಕ್ಸಿದ್ವಿ. ಆ ಪ್ರೊಜೆಕ್ಟ್ರ್ ಈಗ ಉಪಯೋಗವೇ ಇಲ್ಲ, ಅದನ್ನು ಹೊರಗಡೆ ಇಟ್ಟಿದ್ದೀವಿ, ನೀವು ನೋಡಿರ್ಬೋದು. ಹೊರಗಡೆ ಅದನ್ನು ಶೋಗೆ ಇಟ್ಟಿದ್ದೀವಿ, ಒಂಥರ ಎಕ್ಸಿಬಿಷನ್ ಥರ. ಅದನ್ನು ಹಾಕ್ಸಿದ್ವಿ. ಅದಾದಮೇಲೆ ಏನಾಯಿತು, ಕೊನೆಗೆ ನಮ್ಮ 2000 ಆದಮೇಲೆ ಏನಾಯಿತು, ನಾವು ಈ ಡಿಜಿಟಲ್ ಟೆಕ್ನಾಲಜಿ ಬಂದುಬಿಡ್ತು. ಡಿಜಿಟಲ್ ಟೆಕ್ನಾಲಜಿ ಬಂದಮೇಲೆ ಅದು ಅಪ್ಡೇಟ್ ಮಾಡಬೇಕಾಯ್ತು. ನಮಗೆ ಪ್ರಕಾಶ್ ಬೆಳವಾಡಿ ಸಹಾಯದಿಂದ ಮತ್ತು ಪುರವಂಕರ ಸಹಾಯದಿಂದ ನಮಗೆ ರಿನೋವೇಟ್ ಆಗಿ ಹೊಸ ಆಡಿಟೋರಿಯಂ ಸಿಕ್ತು. ಆಮೇಲೆ ಏನಾಯಿತು, ಈ ಸಂದರ್ಭದಲ್ಲೇ ಕೂಡ ನಾವು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಒಂದು ಮಾಡಬೇಕು ಅಂತ ಬೆಂಗಳೂರಲ್ಲಿ ಇಂಥ ಪ್ರಯತ್ನ ಮಾಡಿ, ಅದನ್ನು 2000 ಮೊದಲನೇ ಫೆಸ್ಟಿವಲ್ಲು, 3 ಫೆಸ್ಟಿವಲ್ಲು ನಾವು ಸುಚಿತ್ರಾದಿಂದ ಮಾಡಿದ್ವಿ. 2006 ಮಾಡಿದ್ವಿ ಫೆಸ್ಟಿವಲ್. ಆಮೇಲೆ ಅದನ್ನು ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡಿಬಿಟ್ವಿ. ಈಗ ಅದು ನಮಗೆ ಇವಾಗ ಏನಾಗೋಗಿದೆ, ನಮಗೆ ಇದು ಪುರವಂಕರ ಅವರು ಈ ರಿನೋವೇಟ್ ಮಾಡಿದ ಮೇಲೆ ನಮಗೆ ಸ್ಟೇಟ್ ಆಫ್ ದಿ ಆರ್ಟ್ ಪ್ರೊಜೆಕ್ಷನ್ ಸಿಸ್ಟಮ್ ಹಾಕ್ಸಿಕೊಟ್ಟಿದ್ದಾರೆ. ನಾವು ಇವಾಗ ಡಿಜಿಟಲ್ ಪ್ರೊಜೆಕ್ಷನ್ನಲ್ಲಿ ತುಂಬ ಒಳ್ಳೆ ಪ್ರೊಜೆಕ್ಷನ್ ಆಗ್ತಾಯಿದೆ. ಮತ್ತು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಕೂಡ ಇದು ವೆನ್ಯೂ ಇಟ್ಕೊಂಡು ಇಲ್ಲಿ ಸ್ಕ್ರೀನ್ ಮಾಡ್ತಾರೆ. ಹೀಗಾಗಿ ನಮಗೆ ತುಂಬ ಸೌಕರ್ಯ ಈಗ ಕಾಂಪ್ಲೆಕ್ಸ್ ಆಗಿ, ಇನ್ಫ್ರಾಸ್ಟ್ರಕ್ಚರ್ ಆಗಿ ನಮಗೆ ಅದು ಒದಗಿದೆ. ಮತ್ತು ತುಂಬ ಆ್ಯಕ್ಟಿವಿಟೀಸ್ ಕೂಡ ನಡೀತಾ ಇದೆ. ಈ ಸಮಯದಲ್ಲೇ ಕೂಡ ನಾವು ಬಾಲ್ ಜಗತ್ತು, ಕಲಾ ಕೇಂದ್ರ ಇವೆಲ್ಲ ಪ್ರಾರಂಭ ಮಾಡಿ ಅದನ್ನು ಈಗಲೂ ಅದನ್ನು ತುಂಬ ದಿವಸದಿಂದ ಆ ಚಟುವಟಿಕೆ ಕೂಡ ಮಕ್ಕಳಿಗೆ ಬಾಲ್ ಜಗತ್ತು ಅದಿದೆ ನೋಡಿ, ಫೋಟೋ ಇದೆ ನೋಡಿ ಅದು. ಮತ್ತು ಕಲಾ ಕೇಂದ್ರದಿಂದ ಕಾರ್ಯಕ್ರಮಗಳು ಅದು ಕೂಡ ನಡೀತಾ ಇದೆ. ಇದು ನಮ್ಮ ಸುಚಿತ್ರದ ಸಂಕ್ಷಿಪ್ತ ವರದಿ. ಒಟ್ಟಿನಲ್ಲಿ ಹೇಳೋದಾದರೆ, ಆ್ಯಸ್ ಆನ್ ಟುಡೇ ಸುಚಿತ್ರದಲ್ಲಿ ಅನೇಕ ಚಟುವಟಿಕೆಗಳು ನಡೀತಾ ಇದೆ. ಇದು ಒಂದು ಕಲ್ಚರಲ್ ಹಬ್ ಆಗೋಗಿದೆ ಬೆಂಗಳೂರಲ್ಲಿ, ಸೌತ್ ಬ್ಯಾಂಗ್ಳೂರಲ್ಲಿ. ಫಿಲ್ಮ್ ಸ್ಕ್ರೀನಿಂಗ್ಸು, ಫಿಲ್ಮ್ ಅಪ್ರಿಸಿಯೇಷನ್ ಕೋರ್ಸು,
ಫಿಲ್ಮ್ ಮೇಕಿಂಗ್ ಕೋರ್ಸು, ಆಮೇಲೆ ಭರತನಾಟ್ಯಂ ಕ್ಲಾಸಸ್ಸು, ನಾಟಕದ ವರ್ಕ್ಶಾಪು, ರಿಹರ್ಸಲ್ಸು, ಆಮೇಲೆ ಭರತಾಗಮ ಪ್ರತಿಷ್ಠಾನದಿಂದ ಭರತನಾಟ್ಯದ ಕಾಲೇಜು, ಆಮೇಲೆ ಲೈಬ್ರರಿ, ಜಸ್ಟ್ ಬುಕ್ಸ್ ಅಂತ ಲೈಬ್ರರಿ, ಆಮೇಲೆ ಯೋಗ, ಕಲರಿಪಟ್ಟು, ಎಲ್ಲ ಆ್ಯಕ್ಟಿವಿಟಿಗಳು ಕೂಡ, ಆಮೇಲೆ ಸಮ್ಮರ್ ಕ್ಲಾಸಸ್ ಫಾರ್ ಚಿಲ್ಡ್ರನ್ ಬಾಲ್ ಜಗತ್ತಿಂದ, ಈ ರೀತಿ ಕಲಾಕೇಂದ್ರದಿಂದ ಸಾಹಿತ್ಯ ಸಂಜೆ, ಈ ರೀತಿ ಪ್ರೋಗ್ರಾಮ್ಗಳು ಮತ್ತು ನಾಟಕ ಇವುಗಳು ಕೂಡ ನಮ್ಮದು 2 ಆಡಿಟೋರಿಯಮ್ಗಳಿದೆ. ನಾಣಿ ಅಂಗಳ ಅಂತಿದೆ ಮತ್ತು ಪುರವಂಕರ ಆಡಿಟೋರಿಯಂ ಅಂತಿದೆ. 2 ಕಡೆಯೂ ಪ್ರತಿ ವಾರಗಳು ಬೇಕಾದಷ್ಟು ಕಾರ್ಯಕ್ರಮಗಳು ನಡೀತಾ ಇರೋದ್ರಿಂದ ಒಂದು ಸಾಂಸ್ಕೃತಿಕ ಚಟುವಟಿಕೆಗೆ ಒಂದು ಕೇಂದ್ರವಾಗಿದೆ ಸುಚಿತ್ರ. ಇದು ನಮಗೆ ಎಲ್ರಿಗೂ, ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದವರು 100 ಜನ ಈ ಸಂಸ್ಥೆಗೆ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಾಣಿ ಅಂತವರು, ಸುಬ್ರಾಯರು, ಆಮೇಲೆ ವಿಜಯಮ್ನವರು, ಇವರೆಲ್ಲ ನಮ್ಮ ಮಾರ್ಗದರ್ಶನ ಮಾಡಿಕೊಟ್ಟು ಈ ಸಂಸ್ಥೆ ನಡೆಸಿದ್ದಾರೆ. ಅದು ಇವತ್ತು ನಮಗೆ ತುಂಬ ಸಂತೋಷ ಆಗ್ತಾಯಿದೆ. 55 ವರ್ಷ ಆಗಿ ಈಗಲೂ ಈ ಥರ ಸೇವೆ ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ. ಮೆಂಬರ್ಸ್ ಆಗದೇ ಇರೋರು ಸುಚಿತ್ರ ಫಿಲ್ಮ್ ಸೊಸೈಟಿ ಈಗಲೂ ಮೆಂಬರ್ ಆಗ್ಬೋದು, ಪ್ರಪಂಚನ ನೋಡ್ಬೋದು. ಬಿಕಮ್ ಎ ಮೆಂಬರ್ ಆಫ್ ಸುಚಿತ್ರ ಆ್ಯಂಡ್ ಸಿ ದಿ ವರ್ಲ್ಡ್ ಅಂತ ಕರಿತೀನಿ. ಇಷ್ಟು ಹೊತ್ತು ತಮ್ಮ ಅಮೂಲ್ಯವಾದ ಸಮಯ ಮತ್ತು ಅನುಭವಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿರುವ ಶ್ರೀ ನರಹರಿರಾವ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ತುಂಬ ಸಂತೋಷ.